ದೆಹಲಿಗೆ ತಲುಪಿದ ಬೊಂಬೆ ನಾಡಿನ ದಂಗಲ್. ಚನ್ನಪಟ್ಟಣ ವಾರ್ಗೆ ಹಿಂದೆ ಸಿಗುತ್ತಾ ಮುಕ್ತಿ. ಬೈ ಎಲೆಕ್ಷನ್ ದಂಗಲ್, ಟಿಕೆಟ್ಗಾಗಿ ಬಡಿದಾಟ. ಚನ್ನಪಟ್ಟಣ ಫೈಟ್, ದೆಹಲಿಯಲ್ಲಿ ಬಿಗ್ ಮೀಟಿಂಗ್. ವರಿಷ್ಠರ ಜೊತೆ ಬಿಜೆಪಿ ನಾಯಕರ ಮಹತ್ವದ ಸಭೆ ನಡೆಯಲಿದ್ದು, ವಿಜಯೇಂದ್ರ, ಬಿಆರ್ ಅಶೋಕ್, ಸಂಸದ ಬೊಮ್ಮಾಯಿ, ಸಿಟಿ ರವಿ, ಅಶ್ವಥ್ ನಾರಾಯಣ್ ಮಹತ್ವದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡಬೇಕಾ? ಬಿಜೆಪಿಯಿಂದ ಯೋಗೇಶ್ವರ್ನ ಸ್ಪರ್ಧೆಗಿಳಿಸಬೇಕಾ? ಈಗಾಗಲೇ ಡಿಕೆಶಿ ಎಲೆಕ್ಷನ್ಗೆ ತಯಾರಿ ಆರಂಭಿಸಿದ್ದಾರೆ. ಯಾವಾಗ ಬೇಕಾದರೂ ಬೈ ಎಲೆಕ್ಷನ್ ಘೋಷಿಸಬಹುದು. ಗೊಂದಲಗಳ ಮಧ್ಯೆ ಚುನಾವಣೆಗೆ ಹೋದ್ರೆ ಸಮಸ್ಯೆಯಾಗುತ್ತೆ. ಹೀಗಾಗಿ ಟಿಕೆಟ್ ಕಗ್ಗಂಟು ಬಗೆಹರಿಸಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಅಮಿತ್ ಶಾಗೆ ಮಾಹಿತಿ ನೀಡಲಿದ್ದು, ಗೆಲುವೊಂದೇ ಮಾನದಂಡ ಆಗಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಿಪಿವೈರನ್ನ ವರ್ಚಸ್ಸು ಪ್ರಾಬಲ್ಯ ಬಳಸಿಕೊಳ್ಳಬೇಕು. ಸಿಪಿ ಯೋಗೇಶ್ವರ್ ಕಡೆಗಣಿಸಿದ್ರೆ ಸೋಲು ಕಟ್ಟಿಟ್ಟ ಬುತ್ತಿ. ಇತ್ತ ಕುಮಾರಸ್ವಾಮಿಯನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಹೈಕಮಾಂಡ್ ಸೊಲ್ಯೂಷನ್ ಪಡೆಯಲು ನಾಯಕರು ನಿರ್ಧರಿಸಿದ್ದಾರೆ. ದೆಹಲಿಗೆ ತಲುಪಿದ ಬೊಂಬೆ ನಾಡಿನ ದಂಗಲ್. ಚನ್ನಪಟ್ಟಣದ ವಾರ್ಗೆ ಹಿಂದೆ ಸಿಗುತ್ತಾ ಮುಕ್ತಿ. ಬೈ ಎಲೆಕ್ಷನ್ ದಂಗಲ್ ಹಿನ್ನೆಲೆ ಟಿಕೆಟ್ಗಾಗಿ ಬಡಿದಾಟ ಶುರುವಾಗಿದೆ. ಈಗಾಗಲೇ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೇಶ್ವರ್ ಮಧ್ಯೆ ಚನ್ನಪಟ್ಟಣದ ಫೈಟ್ ಶುರುವಾಗಿದ್ದು, ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ನಿಂದ ಬಿಗ್ ಮೀಟಿಂಗ್ ಏರ್ಪಡಲಿದೆ. ವರಿಷ್ಠರ ಜೊತೆ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಲಿದ್ದು, ವಿಜಯೇಂದ್ರ, ಆರ್ ಅಶೋಕ್, ಸಂಸದ ಬೊಮ್ಮಾಯಿ, ಸಿಟಿ ರವಿ, ಅಶ್ವಥ್ ನಾರಾಯಣ್ ಮಹತ್ವದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡಬೇಕಾ? ಬಿಜೆಪಿಯಿಂದ ಯೋಗೇಶ್ವರ್ನ ಸ್ಪರ್ಧೆಗಿಳಿಸಬೇಕಾ? ಈಗಾಗಲೇ ಡಿಕೆಶಿ ಎಲೆಕ್ಷನ್ಗೆ ತಯಾರಿ ಆರಂಭಿಸಿದ್ದಾರೆ. ಯಾವಾಗ ಬೇಕಾದರೂ ಬೈ ಎಲೆಕ್ಷನ್ ಘೋಷಿಸಬಹುದು. ಗೊಂದಲಗಳ ಮಧ್ಯೆ ಚುನಾವಣೆಗೆ ಹೋದರೆ ಸಮಸ್ಯೆಯಾಗುತ್ತೆ. ಹೀಗಾಗಿ ಟಿಕೆಟ್ ಕಗ್ಗಂಟು ಬಗೆಹರಿಸಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಅಮಿತ್ ಶಾಗೆ ಮಾಹಿತಿ ನೀಡಲಿದ್ದಾರೆ. ಗೆಲುವೊಂದೇ ಮಾನದಂಡ ಆಗಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಿಪಿವೈರ ವರ್ಚಸ್ಸು ಪ್ರಾಬಲ್ಯ ಬಳಸಿಕೊಳ್ಳಬೇಕು. ಸಿಪಿ ಯೋಗೇಶ್ವರ್ ಕಡೆಗಣಿಸಿದರೆ ಸೋಲು ಕಟ್ಟಿಟ್ಟ ಬುತ್ತಿ ಎನ್ನಲಾಗುತ್ತಿದೆ. ಇತ್ತ ಕುಮಾರಸ್ವಾಮಿಯನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಹೈಕಮಾಂಡ್ ಸೊಲ್ಯೂಷನ್ ಪಡೆಯಲು ನಾಯಕರು ನಿರ್ಧರಿಸಿದ್ದಾರೆ.